ನೃತ್ಯ, ಮಾತುಗಾರಿಕೆ, ಹಾಡುಗಾರಿಕೆ, ವೇಷಭೂಷಣಗಳನ್ನೊಳಗೊಂಡ ಕರ್ನಾಟಕದ ಸಾಂಪ್ರದಾಯಿಕ ನೃತ್ಯವನ್ನು ಮಾಡಿದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನನ್ನ ಹೆಸರು ನವ್ಯ. ಮುಂದಿನ ನೃತ್ಯದ ಸಂಖ್ಯೆ 43. ಕರ್ನಾಟಕದ ಭವ್ಯ ಇತಿಹಾಸದಲ್ಲಿ ಹಂಪಿಯ ಸ್ಥಾನ ಮಹತ್ವದ್ದು. ಕಲೆ, ಸಾಹಿತ್ಯ, ಸಂಗೀತ, ನೃತ್ಯವನ್ನು ಸಾರಿದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ಇಂತಹ ಹಂಪಿಯ ಮಹತ್ವವನ್ನು ನಿಮ್ಮ ಮುಂದೆ ನೃತ್ಯದ ಮೂಲಕ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿಗಳು. ಈ ನೃತ್ಯದಲ್ಲಿ ಭಾಗವಹಿಸುವವರು ಯುಕ್ತಾ ಸಿಎ, ವರ್ಷಾ HN, ಸಿರಿಯನ್, ಅಪೇಕ್ಷಾ ಮಲ್ಗೂರ್, ಕೀರ್ತನಾ, ಪ್ರೇಕ್ಷಾ, ಗೀತಪ್ರಿಯಾ, ಹಿತಾಶ್ರೀ, ಯುಕ್ತಾ CO, ನಮ್ರತಾ, ತನ್ಮಯ್, ಶ್ರೇಯಾ, ದರ್ಶಿನಿ, ತನುಷ್ಕಾ. ವೀನಸ್ ಪನೋರಮದಲ್ಲಿ ಈ ನೃತ್ಯವನ್ನು ನೋಡಿ ಆಸ್ವಾದಿಸೋಣ. ರಸ ಋಷಿಗಳ ಬೀಡು ಕನ್ನಡ ತಾಯಿಗೆ ಕನ್ನಡಿಗರ ಉದಾರ ಮನದಂಗಳದಲ್ಲಿ ದೇಗುಲಗಳ ಶಿಲ್ಪಗಳಲ್ಲಿ ನಿತ್ಯೋತ್ಸವ ನಡೆಯುತ್ತದೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ಪ್ರೀತಿಸುವ ಕೇಳು ಪೂರವೆಯ ಆಧಾರ ಈ ಕಲೆಯ ಸಿಂಗಾರ ಬಂಗಾರು ತೇರಿನ ಗಣನೆ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರಗಳೇರಿಳಿತ ಗೆಳೆಯ ಶ್ರೀಮಂತ झुमतरी